ಅವನ ಯಾವಾಗ ನೀನು ವಾರ್ನ್ ಮಾಡ್ದ ನೀವೆಲ್ಲ ಇಲ್ಲೇ ಇರ್ರಿ ಎಲ್ಲ ಇಲ್ಲೇ ಇರ್ರಿ ಅವನ ಯಾವಾಗ ನೀನು ವಾರ್ನ್ ಮಾಡ್ದ ನೀವೆಲ್ಲ ಇಲ್ಲೇ ಇರ್ರಿ ಎಲ್ಲ ಇಲ್ಲೇ ಇರ್ರಿ ಎಲ್ಲ ಇಲ್ಲೇ ಇರ್ರಿ ಯಾರೋ ಬರ್ಬೇಡ್ರಿ ಇಲ್ಲಪ್ಪ ಅಲ್ಲೇ ನನಗೆ ಹುಡುಗರು ನಾನು ನೋಡಿದ್ದೀನಿ ಅವ್ರನ್ನ ಅವರು ನನ್ನ ಮಗನಿಗೆ ಇದೇ ವಾರ್ನ್ ಮಾಡಿದ್ರು ಆ ತರ ಏನ ಮಾಡಿದ್ರೆ ಮಾತಾಡ್ತಾರೆ ನಮ್ಮ ಅಣ್ಣಗೆ ಇದಕ್ಕೆ ಸಂಬಂಧ ಇಲ್ಲ ನಮ್ಮ ಅಣ್ಣಗೆ ಇದಕ್ಕೆ ಸಂಬಂಧ ಇಲ್ಲ ಹೇಳ್ರಿ ರೌಡಿಸಂ ಮಾಡೋದನ್ನ ಬಿಟ್ಬಿಡಿ ರೌಡಿಸಂ ಮಾಡೋದನ್ನ ಬಿಟ್ಬಿಡಿ ಈ ಕಡೆ ಬಾ ಬಂದ್ಬಿಡಿ ಈ ಕಡೆ ರೌಡಿ ನನ್ನ ಮಗನೇ ರಾಜಕಾರಣ ಮಾಡಿ ನೀವು ನನಗೆ ಯಾರೋ ಇಬ್ಬರು ವಾರ್ನ್ ಮಾಡಿದ್ರು ನನಗೆ ಅವ್ರು ಬೇಕು ಇಲ್ಲ ನಾನು ಬಿಡೋದಿಲ್ಲ ನನಗೆ ವಾರ್ನ್ ಮಾಡಿದ್ರು ಇದೆ ಅಂತ ಅಷ್ಟೇ ಇನ್ನೇನು ಹಂಗೆ ಅನ್ಕೊಳ್ಳಿ ಎಲ್ರಿಗೂ ಹೇಳೋ ಒಂದಿಗೆ ಪ್ರಪಂಚ ಮುಳುಗೋಗಿಲ್ಲ ಎಲೆಕ್ಷನ್ ಆಯ್ತು ಬೇಡ ಮಾಡಿದ್ದು ಎಲ್ಲ ಒಳಗ್ರಿ ಗುರು ಒಳದಾಕ್ರಿ ರೌಡಿಸಂ ನಡೆಯೋದಿಲ್ಲ ನಾವು ನಿಮ್ಮ ಮಾತು ಬಂದಿಲ್ಲ ನನಗೆ ವಾರ್ನ್ ಅರ್ಥ ಏನ್ರಿ ನಾನು ರೇಂದ್ರಿ ಮಾಡತ್ತ ಹುಡುಗರು ರೇಂದ್ರಿ ಮಾಡತ್ತ ಹುಡುಗರು ನನಗೆ ವಾರ್ನ್ ಮಾಡ್ತಾ ಇಲ್ರಿ ನನಗೇನ್ರಿ ವಾರ್ನ್ ಮಾಡ್ತಾ ಹುಡುಗರು ಇನ್ನು ಬಚ್ಚ ಹುಡುಗರು ನನಗೆ ವಾರ್ನ್ ಮಾಡ್ತಾರೆ ಯಾಕಪ್ಪ ವಾರ್ನ್ ಮಾಡ್ಬೇಕು ನನಗೆ ಬರ್ರಿ ಈಗ ನಮಗಿಷ್ಟೇ ನನಗೆ ವಾರ್ನ್ ಮಾಡಿ ಹುಡುಗರು ಬೇಕು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನಗೆ ಏನಾದರೂ ಆದರೆ ಆ ಇಬ್ಬರು ನನಗೆ ನೇರವಾಗಿ ನನಗೆ ವಾರ್ನ್ ಮಾಡಿದ್ರೆ ನಿನಗಿದೆ ಅಂತ ಉಡಿಸ್ತಾಳೆ ಹುಡುಗರು ನನಗೆ ಗೊತ್ತಿಲ್ಲ ಯಾರು ಅಂತ ನಾವೊಂದು ತೋರಿಸ್ತೀನಿ
ನನಗೆ ಅವ್ರು ಯಾಕೆ ವಾರ್ನ್ ಮಾಡಿದ್ರು, ನನ್ನಿಂದ ಅವ್ರಿಗೇನು ತೊಂದರೆ ಆಗಿದೆ, ಏನು ನಾನೇನು ಅವ್ರನ್ನ ಕೇಳ್ದ ಮಾತಾಡಿದ್ದೀನ, ಇಲ್ಲ ಅವ್ರನ್ನೇನಾದರೂ ಕೂಡ ನಾನು ಅವಾಜ್ ಬಳಸಿದ್ದೀನ, ಅವ್ರು ಹೀಯಾಳಿಸಿದ್ದೀನ. ಒಂದು ಗೆದ್ದಿದ್ದೀರಿ, ಸಂತೋಷ, ವಿಜಯೋತ್ಸವ ಮಾಡ್ಕೊಳ್ಳಿ, ಸಂತೋಷ, ನಂದೇನು ಅಭ್ಯಂತರ ಇಲ್ಲ. 15 ಗೆದ್ದು ತಿಗಾ ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಎಷ್ಟು ಗೆದ್ದು? 15 ಗೆದ್ದು ಮುಚ್ಕೊಂಡು ಸುಮ್ಮನೆ ಇದ್ದೀವಿ. ಒಂದು ಗೆದ್ಬಿಟ್ಟು MLA ವಾರ್ನ್ ಮಾಡ್ತಾನೆ, ಲೇ ಅಪ್ಪ ಅಡಯ, ಯಾರು ಕ್ಯಾಂಡಿಡೇಟ್ ಗೊತ್ತಿಲ್ಲ, ನಿಮ್ಮ ಹುಡುಗರಿಗೆ ಬುದ್ಧಿ ಹೇಳು. ರೌಡಿಸಮ್ ಮಾಡಿದ್ರೆ ಕಾನೂನು ಮುಖಾಂತರ ನೆಟ್ಟು ಬೋಲ್ಟು ಬಿಚ್ಚಾಕ್ತೀವಿ. SN ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರೌಡಿಸಮ್ ನಡೆಯೋದಿಲ್ಲ. ಈ ರೌಡಿಸಮ್, ಈ ದುರಂಕಾರ ಪಟ್ರೆ ಕಾನೂನು ಮುಖಾಂತರ ನಿಮ್ಗೆ ಏನು ಸಿಗುತ್ತಿದೆ ಅದು ನೀವು ಅನುಭವಿಸ್ತೀರಾ. ಹೇಗೆ ಗೆದ್ಬಿಟ್ಟಿದ್ದೀರಿ 16 ಸೀಟಿಗೆ, ಆದರೆ ಹೀನಾಯವಾಗಿ ಸೋತಿದ್ದೀರಿ. ಒಂದು, ಈ ಬೂತಲ್ಲಿ ಈ ಕಾಂಪೌಂಡಿಂದ ಒಳಗಡೆ ಮಾಡಿದ ರಾಜಕಾರಣದಿಂದ, ನಮ್ಮ ಪೊಲೀಸರ ಅಸಹಕಾರದಿಂದ ನೀವು ಗೆದ್ದಿದ್ದೀರಿ 17 ಓಟಲ್ಲಿ. ಅದು ಬಿಟ್ಟರೆ ಗೆದ್ದಿರೋ ಓಟ್ ಅಲ್ಲ ಅದು. ಇನ್ನು 9 ಜನ ನಾವು ಗೆಲ್ತಾ ಇದ್ವಿ. ಇಷ್ಟು ಓಟ್ ತಗೊಂಡ್ರವರಿಗೆ 9 ಲೆಕ್ಕಕ್ಕೆ ಇರಲಿಲ್ಲ. ಇಲ್ಲಿ ನಮ್ಮ ಪೊಲೀಸ್ನವರು ಸ್ವಲ್ಪ ಸೋಂಬೇರಿಗಳಾದರು. ಅಲ್ಲಿ ಬೂತಲ್ಲಿ ಯಾರು ಏಜೆಂಟ್ ಇದ್ನೋ ಅವನು ಏಜೆಂಟ್ ಕೆಲಸ ಮಾಡಲಿಲ್ಲ. ಇಲ್ಲಿ ಬಂದು ಕಾಂಪೌಂಡ್ಗಳಿಂದ ಹಣ ಹಂಚೆ ಮಾಡೋದ್ರಿಂದ ಒಂದು ಗೆದ್ದಿರೋದಷ್ಟೇ. ಅದಕ್ಕೆ ಭಾಳ ಬೀಗ್ಬೇಡಿ. ಇವತ್ತು ಹೇಳ್ತೇನೆ, ಒಂದು ಗೆದ್ದಿದ್ರು ಕೂಡ, ಒಂದು ಸೋತಿದ್ರು ಕೂಡ, ಅದು ಕೂಡ ಗೆದ್ದಾಗೇನೆ.